ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಮತ್ತಷ್ಟು ಆಕ್ಟಿವ್ ಆಗ್ತಾ ಇದ್ದಾರೆ ಜೆಡಿಎಸ್. ನೆರೆ ಹಾಗೂ ಬರ ಅಧ್ಯಯನ ಪ್ರವಾಸವನ್ನ ಕೈಗೊಂಡಿದ್ದೆ ಜೆಡಿಎಸ್. ಬಿಜೆಪಿಗಿಂತ ಮೊದಲೇ ಪ್ರತ್ಯೇಕವಾಗಿ ಜೆಡಿಎಸ್ನಿಂದ ಪ್ರವಾಸವನ್ನ ಕೈಗೊಳ್ಳಲಾಗ್ತಾ ಇದೆ. ನೋಡಿ, ಬರ ಅಧ್ಯಯನ ಪ್ರವಾಸದ ಪಟ್ಟಿಯನ್ನ ಪ್ರಕಟಿಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಶಾಸಕ ಎಚ್.ಡಿ. ರೇವಣ್ಣರಿಂದ ಮೈಸೂರು ವಿಭಾಗದಲ್ಲಿ ಪ್ರವಾಸ, ಕರಾವಳಿ ಮಲೆನಾಡು ಭಾಗದಲ್ಲಿ ಎಂಎಲ್ಸಿ ಭೋಜೇಗೌಡ ಪ್ರವಾಸವನ್ನ ಕೈಗೊಳ್ತಾರೆ. ಬೆಂಗಳೂರು ವಿಭಾಗದಲ್ಲಿ ಸಂಸದ ಮಲ್ಲೇಶ್ ಬಾಬು ನೇತೃತ್ವವನ್ನ ವಹಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ಬಂಡೆಪ್ಪ ಕಾಶೆಂಪೂರ್ ನೇತೃತ್ವವನ್ನು ವಹಿಸಿಕೊಂಡ್ರೆ ಜುಲೈ 15ರಿಂದ ಪ್ರವಾಸವನ್ನ ಕೈಗೊಳ್ಳಲಿವೆ ತಂಡಗಳು. ನೋಡಿ, ಎಷ್ಟರ ಮಟ್ಟಿಗೆ ಜಿಲ್ಲಾ ಪ್ರವಾಸಗಳು ಮ್ಯಾಟ್ರ್ ಆಗುತ್ತೆ ಇಲ್ಲಿ ಅನ್ನೋದನ್ನ. ಅದರಲ್ಲೂ ಕೂಡ ಯಾವ ವಿಚಾರಕ್ಕೆ? ಬರ ಅಧ್ಯಯನದ ಪ್ರವಾಸ ಇದು. ಬಳಿಕ ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಹೆಂಗಿದ್ರು ಈಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಹಾಗಾಗಿ ಬರ ಅಧ್ಯಯನದ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ವಿಶೇಷ ಏನು ಅಂದರೆ, ಬಿಜೆಪಿಯವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಜೆಡಿಎಸ್ ಚಿಂತನೆಗಳನ್ನು ನಡೆಸ್ತಾ ಇದೆ. ಅದರಲ್ಲೂ ಕೂಡ ರೈತರ ಪರವಾಗಿ ವಿಶೇಷ ಕಾಳಜಿಯನ್ನು ಉಳ್ಳವರು ಎಚ್.ಡಿ. ಕುಮಾರಸ್ವಾಮಿ. ಅದೇನು ಮೊದಲಿನಿಂದಲೂ ನಾವು ಅದನ್ನು ನೋಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಜೆಡಿಎಸ್ನಿಂದ ಈಗ ನೆರೆ ಹಾಗೂ ಬರ ಅಧ್ಯಯನಕ್ಕೆ ಮುಂದಾಗ್ತಾ ಇರೋದು ಇಲ್ಲಿ ಜೆಡಿಎಸ್. ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಒಂದೊಂದು ಜಿಲ್ಲೆ ಅಥವಾ ಒಂದೊಂದು ಕಡೆ ಒಬ್ಬೊಬ್ಬರನ್ನು ನಿಯೋಜನೆ ಮಾಡಲಾಗಿದೆ, ತಂಡವನ್ನು ವಹಿಸಲಾಗಿದೆ. ಅದರಲ್ಲೂ ಕೂಡ ಈಗ ನಾವು ಗಮನಿಸೋದಾದರೆ ರಾಜ್ಯದಲ್ಲಿ ಮತ್ತಷ್ಟು ಆಕ್ಟಿವ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಜೆಡಿಎಸ್ ಮುಂದಾಗ್ತಾ ಇದೆ. ನೆರೆ ಹಾಗೂ ಬರ ಅಧ್ಯಯನ ಪ್ರವಾಸವನ್ನು ಕೈಗೊಂಡಿರೋದಿಲ್ಲಿ ಜೆಡಿಎಸ್. ಬಿಜೆಪಿಗಿಂತ ಮುನ್ನವೇ ಪ್ರತ್ಯೇಕವಾಗಿ ಜೆಡಿಎಸ್ನಿಂದ ಪ್ರವಾಸಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಯಾವ ವಿಚಾರಕ್ಕೆ? ಬರ ಅಧ್ಯಯನ ಪ್ರವಾಸದ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಯಾರ್ಯಾರು ಹೋಗ್ತಾ ಇದ್ದಾರೆ, ಯಾರ್ಯಾರು ಮುಖ್ಯಸ್ಥಿಕೆಯನ್ನು ವಹಿಸ್ಕೊಂಡಿದ್ದಾರೆ, ತಂಡಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದರೆ, ಎಚ್.ಡಿ. ರೇವಣ್ಣರಿಂದ ಮೈಸೂರು ವಿಭಾಗದಲ್ಲಿ ಪ್ರವಾಸವನ್ನು ಕೈಗೊಂಡ್ರೆ, ಇನ್ನು ಕರಾವಳಿ ಮಲೆನಾಡು ಭಾಗಗಳಲ್ಲಿ ಎಂಎಲ್ಸಿ ಭೋಜೇಗೌಡ ಅವರು ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಬೆಂಗಳೂರು ವಿಭಾಗದಲ್ಲಿ ಸಂಸದ ಮಲ್ಲೇಶ್ ಬಾಬು ನೇತೃತ್ವವನ್ನು ವಹಿಸಿಕೊಂಡ್ರೆ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ಬಂಡೆಪ್ಪ ಕಾಶೆಂಪೂರ್ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಡೆ ಬರ ಹಾಗೂ ನೆರೆ ಅಧ್ಯಯನದ ಕುರಿತಂತೆ ವಿಶೇಷವಾದ ಮಾಹಿತಿಯನ್ನು ಸಂಗ್ರಹಿಸಿ ಯಾವ ರೀತಿಯಾಗಿ ಪರಿಹಾರ ಆಗಬೇಕು, ಯಾವ ರೀತಿಯಾಗಿ ಪರಿಹಾರ ಸಿಗಬೇಕು, ಏನೆಲ್ಲ ಇದೆ ಎಕ್ಸಾಕ್ಟಾಗಿ ವಿಚಾರಗಳು, ಜನ ಯಾವ ರೀತಿಯಾಗಿ ಕಷ್ಟಪಡ್ತಾ ಇದ್ದಾರೆ, ಮಳೆ ಆಗತ್ತಾ, ಆಗಲ್ವಾ, ಆಗಲಿಲ್ಲ ಅಂದರೆ ಮುಂದೇನು, ರೈತರಿಗೆ ಯಾವ ರೀತಿಯಾಗಿ ನೆರವು ಕೊಡುವಂಥ ನಿಟ್ಟಿನಲ್ಲಿ ಸಪೋರ್ಟ್ ಮಾಡಬಹುದು ಕೇಂದ್ರ. ಹಾಗಾಗಿ ಎಲ್ಲ ವಿಚಾರಗಳ ಕುರಿತಂತೆ ವಿಶೇಷವಾಗಿ ಅಧ್ಯಯನ ಮಾಡಿಕೊಂಡು ಆ ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸುವಂತಹ ಪ್ಲಾನನ್ನು ರೂಪಿಸಿದ್ದಾರೆ. ಜುಲೈ 15ರಿಂದ ಈ ಪ್ರವಾಸ ಕಾರ್ಯಗಳ ಆರಂಭ ಆಗುತ್ತೆ. ಆದರೆ ಎಷ್ಟು ದಿನದಲ್ಲಿ ಈ ಪ್ರವಾಸಗಳನ್ನು ಮುಗಿಸಿ ಕೇಂದ್ರಕ್ಕೆ ಇವರು ಸಂದೇಶವನ್ನು ಕೊಟ್ಟು ಕೇಂದ್ರದಿಂದ ಏನು ಹೊತ್ತು ತರ್ತಾರೆ ರಾಜ್ಯದ ಜನತೆಗೆ ಅಥವಾ ರಾಜ್ಯಕ್ಕೆ ಕಾದು ನೋಡಬೇಕು. ಸದ್ಯಕ್ಕೆ ಬರ ಅಧ್ಯಯನ ಪ್ರವಾಸದ ಬಳಿಕ ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಎಚ್.ಡಿ.ಕೆ.